ಗುರುರ್ಗತಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಂದು ಜನವರಿ 21, 2023 ಬೆಳಿಗ್ಗೆ 5:40. ನಮ್ಮ 6ನೇಯ ಮತ್ತು ಕೊನೆಯ ದಿನದ ಪಾದಯಾತ್ರೆಯನ್ನು ನಾವು ಹುಮ್ಮಸ್ಸಿನಿಂದ ಆರಂಭ ಮಾಡಿದೆವು. ನಾವೆಲ್ಲ ಜೋಕೂರ್ನಿಂದ ಮುಂದೆ 4 ಕಿಲೋಮೀಟರ್ ದೂರವಿರುವ ರಾಜೋಳ್ಳಿ ಎಂಬ ಗ್ರಾಮದ ಕಡೆಗೆ ಸಾಗುತ್ತೇವೆ. ಬೆಳಿಗ್ಗೆ 6:40. ರಾಜೋಳ್ಳಿ ಗ್ರಾಮದ ಆರಂಭದಲ್ಲಿ ರಸ್ತೆ ಪಕ್ಕದಲ್ಲಿರುವ ಶ್ರೀ ಸಿದ್ಧಾರೂಢರ ಗುಡಿಯ ಆವರಣವನ್ನು ತಲುಪಿದೆವು. ಇಲ್ಲಿ ವಿಜಯಪುರ ಮತ್ತು ಕನಮಡಿ ನಿವಾಸಿಗಳಾದ ಬಂಧು ಬಳಗದವರು ಕೂಡಿ ಕಳೆದ 12 ವರ್ಷಗಳಿಂದ ಎಲ್ಲ ಪಾದಯಾತ್ರಿಗಳಿಗೆ ಬೆಳಿಗ್ಗೆ ಅಲ್ಪೋಪಹಾರ, ಚಹಾ ಮತ್ತು ಕಾಫಿ ನೀಡಿ ಸೇವೆ ಮಾಡುತ್ತಿದ್ದಾರೆ. ಈ ಸೇವಾ ತಂಡದ ಪ್ರಮುಖರಿಬ್ಬರು ಕಳೆದ 27 ವರ್ಷಗಳಿಂದ ಪಾದಯಾತ್ರೆ ಮಾಡುತ್ತಿದ್ದು 2010ರಲ್ಲಿ ತಮಗೆ ಮತ್ತು ಉಳಿದ ಪಾದಯಾತ್ರಿಗಳಿಗಾದ ಕಷ್ಟದಿಂದ ಶ್ರೀ ಗುರುರಾಯರ ಪ್ರೇರಣೆಯಿಂದ ಈ ಸೇವೆ ಮಾಡಲು ಕುಟುಂಬದ ಎಲ್ಲ ಸದಸ್ಯರು ಕೂಡಿ ಹಿಂದಿನ ರಾತ್ರಿಯೇ ಇಲ್ಲಿಗೆ ಬಂದು ಸೇವೆ ಮಾಡುತ್ತಾ ಬಂದಿದ್ದಾರೆ. ಬೆಳಿಗ್ಗೆ 8:30. ರಾಜೋಳ್ಳಿ ಗ್ರಾಮದಿಂದ ನಾವು ಮತ್ತೆ 5 ಕಿಲೋಮೀಟರ್ ನಡೆದು ಪುಣೆ ನಗರದ ಬಂಧು ಮಿತ್ರರ ಕುಟುಂಬದವರು ಸೇರಿ ಸೇವೆ ಮಾಡುತ್ತಿದ್ದ ಸ್ಥಳವನ್ನು ತಲುಪಿದೆವು. ಈ ತಂಡದ ಪ್ರಮುಖರು 28 ವರ್ಷಗಳವರೆಗೆ ಪಾದಯಾತ್ರೆಯನ್ನು ಮಾಡಿದ್ದು ಈಗ ಕಳೆದ 5 ವರ್ಷಗಳಿಂದ ಈ ಸ್ಥಳದಲ್ಲಿ ಮತ್ತು ಹಿಂದೆ ಬಾಗಲವಾಡದ ಹತ್ತಿರ ನಿನ್ನೆಯ ದಿನ ಎಲ್ಲ ಪಾದಯಾತ್ರಿಗಳಿಗೆ ಸೇವೆ ಮಾಡುತ್ತಾ ಬಂದಿದ್ದಾರೆ. ಆಶ್ಚರ್ಯವೆಂದರೆ ಕೇಸ್ ಆಕ್ಚುಲಿ ಕ್ಲೋಸ್ ಆಗಿದ್ದ ಚಾಪ್ಟರ್ ರೀಓಪನ್ ಆಗಿದೆ. ಇದು ರಾಯರ ಮಹಿಮೆ. ಈ ತಂಡದಲ್ಲಿನ ಇಬ್ಬರು ದಂಪತಿಗಳಿಗೆ 6-7 ವರ್ಷಗಳಿಂದ ಮಕ್ಕಳಾಗದೆ ಹಲವಾರು ವೈದ್ಯರನ್ನು ಸಂಪರ್ಕಿಸಿ ಎಲ್ಲ ರೀತಿಯ ಪ್ರಯತ್ನ ಪಟ್ಟರೂ ಏನೂ ಪ್ರಯೋಜನವಾಗಿರಲಿಲ್ಲ. ಅದರಲ್ಲೂ ಓರ್ವ ದಂಪತಿಗೆ ಗರ್ಭಧಾರಣೆ ಸಾಧ್ಯವೇ ಇಲ್ಲ ಎಂದು ಮತ್ತು ಇನ್ನೋರ್ವ ದಂಪತಿಗೆ ಮುಂದೆ ಮಕ್ಕಳಾಗುವ ಲಕ್ಷಣಗಳು ತುಂಬಾ ವಿರಳವೆಂದು ವೈದ್ಯರು ಹೇಳಿದ್ದರಂತೆ. ಆದರೆ ಆ ದಂಪತಿಗಳು ಶ್ರೀ ಗುರುರಾಯರ ಸೇವೆ ಮಾಡಲು ಪ್ರಾರಂಭಿಸಿದ 2 ವರ್ಷದಲ್ಲಿ ಕರುಣಾಮಯಿಗಳಾದ ಶ್ರೀ ಗುರು ಸಾರ್ವಭೌಮರ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಗಿ ಒಬ್ಬರಿಗೆ ಗಂಡು ಮಗು ಜನಿಸಿದರೆ ಇನ್ನೊಬ್ಬರಿಗೆ 2 ವರ್ಷಗಳಲ್ಲಿ ಒಂದು ಹೆಣ್ಣು ಮತ್ತು ಗಂಡು ಮಗುವಾಗಿ ಅವರ ಸಂಸಾರ ಸುಖ ಶಾಂತಿಯಿಂದ ತುಂಬಿ ಸಂತೃಪ್ತರಾಗಿದ್ದಾರೆ ಎಂದು ಹೇಳಿದರು. ಇಬ್ಬರಿಗೆ ಎಂತ ಚಲೋ ರಿಸಲ್ಟ್ ಸಿಗ್ತಾವ, ಇಬ್ಬರಿಗೆ ಮಕ್ಕಳಿದ್ದಿಲ್ಲ, ಇಬ್ಬರಿಗೂ ಮಕ್ಕಳಾಗಿದೆ. ಇದು ಲೈವ್ ಎಕ್ಸಾಂಪಲ್. ಇದೊಂದು ವೈದ್ಯಕೀಯ ವಿಜ್ಞಾನವನ್ನೂ ಮೀರುವ ವಿಸ್ಮಯ. ಶ್ರೀ ಗುರುರಾಯರಿಗೆ ಭಕ್ತರ ಮೇಲಿರುವ ಪ್ರೀತಿ, ಅಂತಃಕರುಣೆಯ ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಬೇಕೆ? ಈ ತಂಡದ ಪ್ರಮುಖರು ತಮ್ಮ ಮೊದಲ ಪಾದಯಾತ್ರೆಯನ್ನು ಮಾಡುವ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳು ಅವೆಲ್ಲವುಗಳನ್ನು ಶ್ರೀ ಗುರುರಾಯರು ನಿವಾರಿಸಿ ಇವರನ್ನು ಉದ್ಧಾರ ಮಾಡಿದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಭಾವೋದ್ವೇಗದಿಂದ ದಗ್ಧಗಿತರಾಗಿದ್ದನ್ನು ಕಂಡು ಅಲ್ಲಿ ನೆರೆದಿದ್ದ ನಾವೆಲ್ಲರೂ ಭಾವುಕರಾದೆವು. ಅವಾಗಿನಿಂದ ಬರ್ತಾ ಇದ್ದಾನೆ, ರೂಟ್ ಗೊತ್ತಿದ್ದಿಲ್ಲ, ಅಲ್ಲಿಗೆಲ್ಲ ಗುಳೆ ಬಂದಿಕ್ಕಿಂತ ದೊಡ್ಡ ಗುಳೆ. ಅವಾಗ ಮೊದಲೂರವ್ರು ಕೈ ಇಟ್ಕೊಂಡು ಕರ್ಕೊಂಡು ಹೋದ್ರೆ ಬಂತಿಲ್ಲೇ ಅಂತ ಹೇಳಿ ಮುಂದೆ ನನಗೆ ಕಾಲು ಗುಳಿ ನೋವು ಹೋಯ್ತು, ಎಲ್ಲನೂ ಹೋಯ್ತು. ಅವಾಗಿನಿಂದ ನಾ ರಾಯರ್ ನಂಬ್ಕೊಂಡೇನೆ, ನನಗೆ ಏನು ಅದಕ್ಕೂ ಕೊರತೆ ಮಾಡಿಲ್ಲ. ತನ್ನ 21ನೇ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ಅನುತ್ತೀರ್ಣನಾಗಿ ಹತಾಶನಾಗಿ ಸೋತು ಹೋಗಿದ್ದ ತರುಣ ಈಗ ಸ್ವಂತ ಕೈಗಾರಿಕೋದ್ಯಮದ ಮಾಲೀಕನಾಗಿ ಹಲವಾರು ಜನರಿಗೆ ಉದ್ಯೋಗ ನೀಡುವ ಸಾಧನೆ ಮಾಡಿ ಯಶಸ್ವಿಯಾಗಿದ್ದು ಶ್ರೀ ಗುರುರಾಯರ ಅತ್ಯದ್ಭುತ ಶಕ್ತಿಯ ಮತ್ತೊಂದು ನಿದರ್ಶನವೇ ಸರಿ. ನಮ್ಮದೇ ಇಂಡಸ್ಟ್ರಿ ಅದ. ಬೆಳಿಗ್ಗೆ 10:15. ಇಲ್ಲಿಂದ ಮುಂದೆ ನಾವೆಲ್ಲ ಕಾಲುವೆಯ ಪಕ್ಕದ ಮಾರ್ಗವಾಗಿ ಹನುಮಾಪುರ ಗ್ರಾಮದ ಕೊನೆಗೆ ಇರುವ ಬಸವೇಶ್ವರ ಗುಡಿಯನ್ನು ತಲುಪಿದೆವು. ನಿನ್ನೆ ಕೊರ್ವಿ ಗುಡ್ಡದಲ್ಲಿ ಸೇವೆ ನೀಡಿದ ಗುರುರಾಜರ ಸೇವಕರು ಮಿತ್ರ ಮಂಡಳಿಯ ಸದಸ್ಯರು ಕಳೆದ 25 ವರ್ಷಗಳಿಂದ ಇಲ್ಲಿಯೂ ಪಾದಯಾತ್ರಿಗಳಿಗೆ ಸೇವೆ ಮಾಡುತ್ತಿದ್ದಾರೆ. ಇವರು ಇಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ಸ್ವಾದಿಷ್ಟ ಉಪಹಾರಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇಡ್ಲಿ ವಡ ಸಿರಾ ಕೊಟ್ಟಿವಿ, ಅದಾದ ನಂತರ ಉಪ್ಪಿಟ್ಟು ಸಿರಾ ಕೊಟ್ಟಿವಿ. ಈ ಲಾಸ್ಟ್ ಮೊಮೆಂಟಿಗೆ ಎಲ್ಲರಿಗೆ ಮಿರ್ಚಿ ಬಜ್ಜಿ ಗೋಲ್ ಬಜ್ಜಿ
ಮಿರ್ಚಿ ಬಜಿ ಗೋಲ್ ಬಜಿ. ಸರ್ ನಾವೆಲ್ಲರೂ ಒಂದು 22 ಜನ 23 ಜನ ಈ ಸತಿ ಟೀಮ್ 25 ಜನ ಆಗಿವಿ. ರಾಯರ ನೌಕರದಿಂದ ಎಲ್ಲರೂ ತನು ಮನ ಜನದಿಂದ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿ ತಾವು ಕೆಲಸ ಮಾಡ್ತಾರೆ. ರಾಘವೇಂದ್ರ ಮಹಾರಾಜ್ ಕಿ ಜೈ. ತುಂಗಾ ತೀರ ನಿವಾಸ ಗೋವಿಂದ ಗೋವಿಂದ. ವಾಸುದೇವ ಹರೇ ವಾಸುದೇವ ಹರೇ ಹರಿ ಸರ್ವೋತ್ತಮ ವಾಯುದೇವೋತ್ತಮ. ಬೆಳಿಗ್ಗೆ 10:40 ತುಂಗಭದ್ರಾ ನದಿಯ ಮೇಲೆ ಹನುಮಂತ್ರಾಲಯಕ್ಕೆ ಕೂಡುವ ರೈಲು ಸೇತುವೆಯನ್ನು ತಲುಪಿದೆವು. ಈ ಸೇತುವೆ 1 ಕಿಲೋಮೀಟರ್ ಉದ್ದವಾಗಿದ್ದು ಇದನ್ನು ನಡೆದುಕೊಂಡು ದಾಟುವುದು ಒಂದು ಸಾಹಸವೇ. ಇದರ ಮೇಲೆ ನಾವು ಹೋಗುವಾಗ ಒಂದು ರೈಲು ನಮ್ಮ ಪಕ್ಕದಲ್ಲಿ ವೇಗವಾಗಿ ಸಾಗಿತು. ಈ ವೇಳೆ ರೈಲಿನ ಜೋರಾದ ಶಬ್ದ ಮತ್ತು ನಮ್ಮ ಕಾಲಿನಡಿಯಲ್ಲಿ ಕಂಪಿಸುವ ಸೇತುವೆಯಿಂದ ಸ್ವಲ್ಪ ಹೆದರಿಕೆಯಾದರೂ ರೋಮಾಂಚನವೆನಿಸುತ್ತದೆ. ಈ ಸೇತುವೆ ಮೇಲಿಂದ ನಮಗೆ ಸುತ್ತಲೂ ಅತ್ಯಂತ ಸುಂದರವಾದ ದೃಶ್ಯಗಳು ಕಾಣಿಸುತ್ತವೆ. ಈ ಸೇತುವೆಯ ಒಂದು ತುದಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇನ್ನೊಂದು ತುದಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಈ ಸೇತುವೆಯನ್ನು ದಾಟಿದ ನಾವು ಕೆಳಗೆ ತುಂಗಭದ್ರಾ ನದಿಯ ದಡದಲ್ಲಿರುವ ಸ್ನಾನಘಟ್ಟಕ್ಕೆ ತಲುಪುತ್ತೇವೆ. ಇಲ್ಲಿ ಪಾದಯಾತ್ರಿಗಳ ಸಹಿತ ಮಂತ್ರಾಲಯಕ್ಕೆ ಬರುವ ಭಕ್ತಾದಿಗಳು ನದಿ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ಮಧ್ಯಾಹ್ನ 12:30 ನಾವೆಲ್ಲ ನದಿ ಸ್ನಾನ ಮಾಡಿ ಮುಂದೆ ಹನುಮಂತ್ರಾಲಯದಲ್ಲಿರುವ ಶ್ರೀ ಗುರುರಾಯರ ಮಠಕ್ಕೆ ಹೋಗುತ್ತೇವೆ. ಇಲ್ಲಿ ಬಹುತೇಕ ಪಾದಯಾತ್ರಿಗಳು, ಅವರ ಪರಿವಾರದವರು ಮತ್ತು ಸಾವಿರಾರು ಭಕ್ತರು ಸೇರಿರುತ್ತಾರೆ. ಹಾಗೆ ಈ ಮಠದಲ್ಲಿ ಇಂದಿನ ದಿನ ಬರುವ ಎಲ್ಲ ಪಾದಯಾತ್ರಿಗಳಿಗೆ ಹಲವಾರು ಭಕ್ತರು ಕೂಡಿ ಮಧ್ಯಾಹ್ನದ ಊಟ ಪ್ರಸಾದವನ್ನು ನೀಡುತ್ತಾರೆ. ಮಧ್ಯಾಹ್ನ 1:45 ನಾವೆಲ್ಲ ಇಲ್ಲಿಂದ ಮುಂದೆ ನಮ್ಮ ಪಾದಯಾತ್ರೆಯ ಕೊನೆಯ ಘಟ್ಟವಾದ ಬಸಾಪುರಂ, ಮಾಧವರಾಮ್ ಮತ್ತು ರಾಂಪುರಂ ಮಾರ್ಗವಾಗಿ ಮಂತ್ರಾಲಯದ ಕಡೆಗೆ ಸಾಗಿದೆವು. 1-2 ಕಿಲೋಮೀಟರ್ ದೂರ ಸಾಗಿ ನಾವೆಲ್ಲ ರಸ್ತೆ ಬದಿ ಒಂದು ದೊಡ್ಡ ಆಲದ ಮರದ ಕೆಳಗೆ ನೆರಳಿನಲ್ಲಿ ಕೂತು ಭಜನೆ ಮಾಡಿ ದಣಿವಾರಿಸಿಕೊಂಡು ಮುಂದೆ ಸಾಗಿದೆವು. ಮಧ್ಯಾಹ್ನ 2:45 ಈ ಮಾರ್ಗದಲ್ಲಿ ತೀಕ್ಷ್ಣವಾದ ಬಿಸಿಲು ಮತ್ತು ಇಷ್ಟು ದಿನಗಳಿಂದ ಸತತವಾಗಿ ನಡೆಯುತ್ತಿರುವ ನಮಗೆ ಎಲ್ಲಾದರೂ ಸ್ವಲ್ಪ ನೆರಳು ಕಂಡರೆ ಸಾಕು, 10 ನಿಮಿಷ ಕೂತು ಮುಂದೆ ಸಾಗೋಣ ಎನಿಸುತ್ತದೆ. ಹೀಗೆ ರಸ್ತೆ ಪಕ್ಕದಲ್ಲಿನ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ನಾವೆಲ್ಲ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ಪಡೆದೆವು. ಮಧ್ಯಾಹ್ನ 3:40 ಮಾಧವರಾಮ್ ಮಾರ್ಗದ ಮಧ್ಯೆ ರಸ್ತೆ ಪಕ್ಕದಲ್ಲಿ ಒಂದು ಚಿಕ್ಕ ಹಂದರವನ್ನು ಹಾಕಿಕೊಂಡು ಬಾಗಲಕೋಟೆ ಮತ್ತು ಶಿವಮೊಗ್ಗ ತಾಲೂಕಿನ ಹೊನ್ನಾಳಿ ಗ್ರಾಮದ ನೆಂಟರ ಕುಟುಂಬದವರು ಕೂಡಿ ಸೇವೆ ಮಾಡುತ್ತಿದ್ದ ಸ್ಥಳವನ್ನು ತಲುಪಿದೆವು. ಇಲ್ಲಿ ಇವರು ಕಳೆದ 5 ವರ್ಷಗಳಿಂದ ಎಲ್ಲ ಪಾದಯಾತ್ರಿಗಳಿಗೆ ಮಜ್ಜಿಗೆ ಮತ್ತು ಕುಡಿಯುವ ನೀರನ್ನು ನೀಡಿ ಸೇವೆ ಮಾಡುತ್ತಿದ್ದಾರೆ. ಇವರಲ್ಲಿ ಬಹುತೇಕರು ತಮ್ಮ ವೃದ್ಧಾಪ್ಯದಲ್ಲಿಯೂ ಸಹ ಹೀಗೆ ಸೇವೆ ಮಾಡುತ್ತಿರುವುದನ್ನು ಕಂಡು ನಮಗೆ ಅಗಾಧವೆನಿಸಿತು. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ನಡೆದಾಗ ಅದಾನಿ ವಿಲ್ಮರ್ ಕೈಗಾರಿಕೆಯ ವಸತಿ ಸಮುಚ್ಚಯದ ಎದುರುಗಡೆ ಇರುವ ಹನುಮದೇವರ ದೇವಸ್ಥಾನವನ್ನು ತಲುಪಿದೆವು. अडानी विल्मर की तरफ से हम लोगों ने स्टॉल लगाया है. ಇಲ್ಲಿ ಈ ಕೈಗಾರಿಕೆಯಲ್ಲಿ ವಿವಿಧ ಸ್ಥಾನಮಾನಗಳಲ್ಲಿ ಉದ್ಯೋಗ ಮಾಡುತ್ತಿರುವ ನೌಕರರ ಮಡದಿಯರು ಸೇರಿ ಕಳೆದ 10 ವರ್ಷಗಳಿಂದ ಬೆಳಗ್ಗೆ 9ರಿಂದ ಎಲ್ಲ ಪಾದಯಾತ್ರಿಗಳಿಗೆ
ಹಣ್ಣಿನ ರಸ, ಸ್ವಾದಿಷ್ಟವಾದ ತಂಪು ಪಾನೀಯ ಮತ್ತು ಬಾಳೆಹಣ್ಣುಗಳನ್ನು ನೀಡಿ ಸೇವೆ ಮಾಡುತ್ತಿದ್ದರು. ವಿಶೇಷವೆಂದರೆ ಈ ಗೃಹಿಣಿಯರು ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು ಮುಂತಾದ ರಾಜ್ಯಗಳವರಾಗಿದ್ದು ಎಲ್ಲರೂ ಒಟ್ಟುಗೂಡಿ ಭಾಷೆ ಸಂಪ್ರದಾಯಗಳ ಎಲ್ಲೆ ಮೀರಿ ಸೇವೆ ಮಾಡುತ್ತಿದ್ದಾರೆ. नेटिव एमपी इंदौर से है वह। आंध्रा से यहाँ जॉब करते हैं ना मेरे अंजना में। ಸಾಯಂಕಾಲ 5 ಗಂಟೆ. ಮತ್ತೆ 3 ಕಿಲೋಮೀಟರ್ ಮುಂದೆ ನಾವೆಲ್ಲ ರಾಂಪುರ್ಗಿಂತ ಸ್ವಲ್ಪ ಮುಂಚೆ ಬರುವ ಇನ್ನೊಂದು ಮಾರುತಿ ಮಂದಿರಕ್ಕೆ ಬಂದು ಮುಟ್ಟಿದೆವು. ಇಲ್ಲಿ ಬಸವನ ಬಾಗೇವಾಡಿ ಮತ್ತು ವಿಜಯಪುರದ ನಿವಾಸಿಗಳಾದ ಸೋದರ ಸಂಬಂಧಿಗಳ ಪರಿವಾರದವರು ಕೂಡಿ ಕಳೆದ 10 ವರ್ಷಗಳಿಂದ ಎಲ್ಲ ಪಾದಯಾತ್ರಿಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾವೇ ತಯಾರಿಸಿದ ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಚುರುಮರಿ ಚೂಡ ಮತ್ತು ಚಹಾ ನೀಡುತ್ತಾರೆ. ಈ ಸೇವೆಯು ನಮ್ಮ ಮಂತ್ರಾಲಯ ಪಾದಯಾತ್ರೆಯ ಕಟ್ಟ ಕೊನೆಯ ಸೇವೆಯಾಗಿದೆ. ಸಾರ್ವಭೌಮ ಗೋವಿಂದ 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 ಇಲ್ಲಿಂದ ಮುಂದೆ ನಾವು ಇನ್ನೂ 4 ಕಿಲೋಮೀಟರ್ ನಡೆದು ಶ್ರೀ ಕ್ಷೇತ್ರ ಮಂತ್ರಾಲಯದ ಮಹಾದ್ವಾರವನ್ನು ತಲುಪಿದೆವು. ಸಂಜೆ 7 ಗಂಟೆ. ಮಹಾದ್ವಾರದ ಪಕ್ಕದಲ್ಲಿರುವ ಶ್ರೀ ಅಭಯಾಂಜನೇಯ ಸ್ವಾಮಿಯ ಬೃಹದಾಕಾರದ ಏಕಶಿಲಾ ವಿಗ್ರಹದ ಮಂಟಪದ ಎದುರು ನಮ್ಮ ಕ್ಯಾಪ್ಟನ್ ವಾಸ್ ಅವರ ಕುಟುಂಬದವರು ನಮ್ಮನ್ನೆಲ್ಲ ಸಂತೋಷದಿಂದ ಸ್ವಾಗತಿಸಿದರು. ಇಲ್ಲಿಂದ ಮುಂದೆ ಕಳೆದ 6 ದಿನಗಳ ನಮ್ಮ ಪಾದಯಾತ್ರೆಯ ಅಂತಿಮವಾದ 3 ಕಿಲೋಮೀಟರ್ಗಳನ್ನು ನಾವೆಲ್ಲರೂ ಸೇರಿ ಭಜನೆ ಮಾಡುತ್ತಾ, ಹಾಡುತ್ತಾ, ಕುಣಿಯುತ್ತಾ, ಭಕ್ತಿ ಭಾವದಲ್ಲಿ ತೇಲಾಡುತ್ತಾ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠವನ್ನು ತಲುಪಿದೆವು. ರಾತ್ರಿ 8 ಗಂಟೆ. ಶ್ರೀಮಠದ ಎದುರುಗಡೆ ಇರುವ ಶ್ರೀ ಮಂಚಾಲಮ್ಮ ದೇವಿ ಮಂದಿರದ ಮುಂದೆ ನಾವೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಠವನ್ನು ಪ್ರವೇಶಿಸಿ ಕಣ್ಣು ಮನಸ್ಸು ತುಂಬುವವರೆಗೂ ಶ್ರೀ ಗುರುರಾಘವೇಂದ್ರ ರಾಯರ ಬೃಂದಾವನದ ದರ್ಶನವನ್ನು ಮಾಡಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿದೆವು. ನಮ್ಮ ಈ ವರ್ಷದ ಪಾದಯಾತ್ರೆ ಶ್ರೀ ಗುರುರಾಯರ ಕೃಪೆಯಿಂದ ನಿರ್ದುಷ್ಟವಾಗಿ ಸಂಪೂರ್ಣವಾಯಿತು. ಶ್ರೀ ಗುರುರಾಯರ ಪ್ರೇರಣೆ, ಆಂತರಿಕ ಶಕ್ತಿ ಮತ್ತು ಅನುಗ್ರಹದಿಂದಲೇ ಮಾತ್ರ ಮಂತ್ರಾಲಯ ಪಾದಯಾತ್ರೆಯ ಈ ಅವತರಣಿಕೆಯನ್ನು ಈ ಯಾತ್ರೆಯ ಬಗ್ಗೆ ತಿಳಿಯದವರು, ಪಾದಯಾತ್ರೆ ಮಾಡಲಾಗದವರು ನೋಡಿ ಅನುಭವಿಸಲಿ ಎಂದು ಪ್ರಸ್ತುತಪಡಿಸಲು ಸಾಧ್ಯವಾಗಿದೆ. ಈ ಅವತರಣಿಕೆಗಳಲ್ಲಿನ ಎಲ್ಲ ಸೇವಾಕರ್ತರು, ಭಕ್ತಾದಿಗಳು
ನೋಡಿ ಇಷ್ಟಪಟ್ಟು ಪ್ರಶಂಸಿಸಿ ಪ್ರೀತಿ ತೋರಿದ ಎಲ್ಲ ವೀಕ್ಷಕರಿಗೂ ನಮ್ಮ ತಂಡದಿಂದ ಆತ್ಮಪೂರ್ವಕ ಅನಂತ ಪ್ರಣಾಮಗಳು. ಈ ಅವತರಣಿಕೆಗಳು ಮೂಡಿಬರಲು ತಮ್ಮ ತನು ಮನ ಧನಗಳಿಂದ ಸದಾ ಬೆಂಬಲವಾಗಿ ನಿಂತು ಸಕಲ ಸಹಾಯ ಸಹಕಾರ ನೀಡಿದ ನಮ್ಮೆಲ್ಲ ಬಂಧು ಮಿತ್ರರು, ಮಾರ್ಗದರ್ಶಿಗಳು, ಹಿತೈಷಿಗಳು ಮತ್ತು ಮುಖ್ಯವಾಗಿ ನಮ್ಮ ತಂಡದ ಎಲ್ಲ ಪರಿವಾರದವರಿಗೂ ಹೃದಯಪೂರ್ವಕ ವಂದನೆಗಳು. ನಿಮ್ಮೆಲ್ಲರ ಶುಭಾಶೀರ್ವಾದಗಳನ್ನು ಅರಿಸುತ್ತಾ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಎಂದು ಆಶಿಸುತ್ತಾ ಮತ್ತಷ್ಟು ಗುರುಮಹಿಮೆಗಳೊಂದಿಗೆ ಮತ್ತೆ ಬರುವೆವು. ತಿಳಿಯದೇ ಆದ ಪ್ರಮಾದಗಳಿದ್ದರೆ ಕ್ಷಮೆ ಇರಲಿ. ಇಂತಿ ನಿಮ್ಮ ಗುರುರ್ಗತಿ ತಂಡ. ಶ್ರೀ ಗುರುಬಲೇನಃ ಶ್ರೀ ಕೃಷ್ಣಾರ್ಪಣಮಸ್ತು.